ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಸುದೇವ ಕುಟುಂಬದ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಪುಟ್ಟದಾಗಿ ಒಂದು ಪ್ರೋಮೋ ವಿಡಿಯೋದಲ್ಲಿ ನೋಡೋಣ. ನೀವು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ನಮ್ಮ ವಂಶಿ ಪ್ರೀತಿಯ ಹುಡುಗಿ ಇರ್ತಾಳಲ್ಲ, ಬಂಗಾರಿ ಅಲಿಯಾಸ್ ಚಂದನ, ಅವಳ ಫೋಟೋ ನಮ್ಮ ಸ್ವಾತಿಗೆ ಸಿಗುತ್ತೆ. ಆ ವಿಚಾರವಾಗಿ ಮುಚ್ಚಿಟ್ಕೋತಾ ಇರ್ತಾಳೆ. ಸಡನ್ನಾಗಿ ವಂಶಿ ಬಂದು ಏನದು ಅಂದಾಗ ಅದು ಅಂದಾಗ ಆ ಫೋಟೋ ನೋಡಿದ ತಕ್ಷಣ ಯಾವಾಗಲೂ ಹಾರಾಡೋದು ಕೂಗಾಡೋದು ನಮ್ಮ ವಂಶಿ ಯಾವಾಗಲೂ ಮಾಡ್ತಾ ಇರ್ತಾರೆ. ಇಂದಿನ ನೆನಪುಗಳು ಬೇಡ ನನಗೆ, ಅವಳು ಮೋಸ್ಕಾತಿ ಅಂತೇಳ್ಬಿಟ್ಟು, ಇದನ್ನು ಬಿಸಾಡು, ಇದನ್ನು ಯಾವಾಗಲೂ ನೋಡಿ ನಾನು ಕಣ್ಣೀರು ಹಾಕಿ ಯಾವಾಗಲೂ ಕೂಗಾಡ್ತಿದ್ದೆ ಅಂದ್ಬಿಟ್ಟು ವಂಶಿ ಅಲ್ಲಿಂದ ಹೋಗ್ಬಿಡ್ತಾರೆ. ವಂಶಿ ಅವರೇ ಇದು ನೀವೇನಾ ಅಂತೇಳ್ಬಿಟ್ಟು ಚ್ಯೂಟ್ ನೋಡ್ತಾಳೆ. ಯಾಕೆ ಅಂದಾಗ, ಅಲ್ಲ ಈ ಫೋಟೋ ನೋಡಿದ ತಕ್ಷಣ ಕೂಗಾಡ್ಬಿಡ್ತಿದ್ರ, ಈಗ ನೋಡಿದ್ರೆ ಆರಾಮಾಗಿದ್ದೀರಾ, ಏನೂ ಕೋಪ ಮಾಡ್ಕೊಳ್ಳಿಲ್ಲ ಅಂದಾಗ, ಒಟ್ಟಿನಲ್ಲಿ ನಾನು ನಿನ್ನ ಥರ ಹುಚ್ಚಿ ಥರ ಹುಚ್ಚಾಸ್ಪತ್ರೆಯಿಂದ ಬಂದಿಲ್ಲ, ಅಲ್ಲ ನಾನು ಹೆಂಗಿದ್ರೆ ನಿನಗೆ ಒಪ್ಗೆನೆ, ನಾನು ಯಾವ ಥರ ಇದ್ರು ನೀನು ಸಹಿಸಲ್ವಲ್ಲೇ ಅಂತೇಳ್ಬಿಟ್ಟು ಈ ಕಡೆ ವಂಶಿ ಬೈತಾ ಇರ್ತಾರೆ. ಅಯ್ಯೋ ಪರವಾಗಿಲ್ವೇ, ವಂಶಿ ಅವ್ರು ಬದಲಾಗ್ಬಿಟ್ಟಿದಾರ ಅಂತೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ರಾಗಿಣಿ ಹೋಟ್ಲಿಂದ ಊಟನ ತರಿಸಿ ನಾನೇ ಮಾಡಿದ್ದೀನಿ ಅಂತ ಬಿಲ್ಡಪ್ ಕೊಟ್ಟು, ಇನ್ನು ನೀನು ನನ್ನ ಮಾತನ್ನ ಕೇಳಬೇಕು ಅಂತ ಹೇಳ್ತಿರ್ತಾಳೆ. ನಾನು ನಿನ್ನ ಕೈಯಾರೆ ಅಡುಗೆ ಮಾಡಿದರೆ ನಿನ್ನ ಮಾತು ಕೇಳ್ತಿದ್ದೆ, ನೀನು ಹೋಟೆಲಿಂದ ತರಿಸಿರೋದನ್ನ ನಾನು ಒಪ್ಕೊಳ್ಳಲ್ಲ ಅಂತೇಳ್ಬಿಟ್ಟು ತಂದು ಕೊಟ್ಟಂಥ ಹುಡುಗನ್ನ ಕರೆಸಿ ಸರಿಯಾಗಿ ಎಲ್ಲರ ಮುಂದೆನೂ ಮಾನ ಮರ್ಯಾದೆ ಹೋಗಬೇಕು ಇವಳು ಮಾಡಿರೋ ಈ ಕೆಲಸಕ್ಕೆ, ಅದ್ರ ಸರಿಯಾಗಿ ಪೂಜೆ ಮಾಡಿಸ್ತಾಳೆ ಸ್ವಾತಿ. ಇನ್ನು ಮನೆಯಲ್ಲಿ ವಂಶಿ ಈ ರೀತಿ ಮಾಡಿದ ವಿಚಾರವಾಗಿ, ಅಜ್ಜಿ ನಾನು ವಂಶಿ ಮತ್ತು ಚಂದನ ಇದ್ದಿದ್ದಂಥ ಫೋಟೋನ ವಂಶಿ ಅವ್ರಿಗೆ ತೋರಿಸ್ದೆ. ಈ ನಡುವೆ ವಂಶಿ ಅವರು ತುಂಬ ಬದಲಾಗ್ಬಿಟ್ಟಿದ್ದಾರೆ. ಆ ಫೋಟೋ ನೋಡಿ ಏನು ಅವರು ಕಿರ್ಚಾಡ್ಲೇ ಇಲ್ಲ, ಆರಾಮಾಗಿದ್ರಲ್ಲ, ಅವ್ರಿಗೆ ನೆನಪೆಲ್ಲ ಹೋಗ್ಬಿಟ್ಟಿದೆ ಅಂತ ಅಂತೀರ ಅಂದಾಗ, ಸ್ವಾತಿ ನಿನ್ನಂಥ ಮುದ್ದಿನಂಥ ಹೆಂಡ್ತಿ ಇರಬೇಕಾದ್ರೆ ಅವಳನ್ನ ಯಾಕಮ್ಮ ನೆನ್ಪು ಮಾಡ್ಕೋತಾನೆ, ಮೋಸ್ಟ್ಲಿ ನೀನು ಹೆಂಡ್ತಿಯಾಗಿ ಬಂದಮೇಲೆ ಹಳೆಯ ಹುಡುಗಿ ಮೋಸ ಮಾಡೋದವಳನ್ನ ಮರ್ತಿರ್ಬೇಕು, ಇದಕ್ಕೆಲ್ಲ ಕಾರಣ ನಿನ್ನ ಪ್ರೀತಿನೇ ಕಣಮ್ಮ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾರೆ. ಅಜ್ಜಿ ನೀವು ಈ ರೀತಿ ಹೇಳ್ತಾ ಇದ್ದೀರ ಅಂದಾಗ, ಹೌದು ಮತ್ತೆ ಪ್ರೀತಿಸಿ ನಿನ್ನ ಮದುವೆ ಆಗಿದ್ದಾನೆ ವಂಶಿ, ಅವಳೇನಕ್ಕೆ ನೆನ್ಪು ಮಾಡ್ಕೋತಾನೆ ಅಂತೇಳ್ಬಿಟ್ಟು ಅಜ್ಜಿ ಹೇಳ್ತಾ ಇರ್ತಾರೆ. ಇನ್ನು ಈ ವಿಚಾರನ ವಂಶಿ ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅಜ್ಜಿ ವಿಚಾರ ಹೇಳಿದಾಗ ಸ್ವಾತಿ ಸ್ಮೈಲ್ ಮಾಡ್ತಿರ್ತಾಳೆ. ಆ ಕಡೆ ವಂಶಿಗೂ ಅದೇ ಖುಷಿ ಆಗ್ತಿರುತ್ತೆ. ಹೌದು ಸ್ವಾತಿ, ಅಜ್ಜಿ ಹೇಳ್ತಾರದು ನಿಜ, ಆ ಚಂದನ ಆ ಬಂಗಾರಿ ನನ್ನ ಜೀವನದಲ್ಲಿ ಆಟ ಆಡಿ ನನಗೆ ಮೋಸ ಮಾಡಿ ಹೋದ್ಲು, ಆದರೆ ನಾನು ಇವತ್ತು ನಿನ್ನ ಮನಸಾರೆ ಪ್ರೀತಿ ಮಾಡ್ತಾಯಿದ್ದೀನಿ, ಆ ಪ್ರೀತಿನ ಅಜ್ಜಿ ಹೇಳ್ತಾ ಇದ್ದಾರೆ ಅಷ್ಟೇ, ನಾನು ಇಷ್ಟೊಂದೆಲ್ಲ ಮರ್ತಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ಸ್ವಾತಿ ಇಲ್ಲ ಅಂದರೆ ಒಂದು ನಿಮಿಷನೂ ನನ್ನ ಕೈಲಿ ಇರೋಕ್ಕಾಗಲ್ಲ, ಅದಕ್ಕೆ ನಾನು ಹೊರ್ಚಾಡೋದಾಗಲಿ ಕಿರ್ಚಾಡೋದಾಗಲಿ ಮಾಡಲಿಲ್ಲ, ಅಜ್ಜಿಗೆ ನನ್ನ ಮನಸ್ಸು ಅರ್ಥ ಆಗಿದೆ ಅನಿಸುತ್ತೆ ಅಂದ್ಬಿಟ್ಟು ವಂಶಿ ಆಚೆ ನಿಂತ್ಕೊಂಡು ಕೇಳಿಸ್ಕೊತಿರ್ತಾರೆ. ಇನ್ನು ಸ್ವಾತಿ ಇದ್ದಳು, ಇರ್ಬೋದು ಅಜ್ಜಿ ಇರ್ಬೋದು ಅಂತೇಳ್ಬಿಟ್ಟು, ನೀವು ಹೇಳಿ ಸತ್ಯನೇ ಇರ್ಬೋದು ಅಂತೇಳಿ ಸುಮ್ಮನೆ ಹೊರಟ್ಬಿಡ್ತಾಳೆ ಅಲ್ಲಿಂದ. ಇನ್ನು ಮನೆಯಲ್ಲಿ ಈ ರಾಗಿಣಿ ಏನಾದರೂ ಮಾಡಿ ಈ ನಮ್ಮ ಸ್ವಾತಿ ಕೈಲಿ ಕೆಲಸ ಮಾಡಿಸ್ಬೇಕಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ. ಸೊ ಹಂಗಾಗಿ ಸ್ವಾತಿ ನನಗೆ ಒಂದು ಹೆಲ್ಪ್ ಮಾಡ್ತೀನಿ ಅಂದಾಗ, ಏನು ಹೆಲ್ಪು ಅಂದಾಗ, ನಾನು ಕಷಾಯ ಮಾಡಬೇಕು ಅಂದಾಗ, ಕಷಾಯ ಅಷ್ಟೇ ತಾನೇ ನಾನು ಹೇಳ್ಕೊಡ್ತೀನಿ ಬಾ ಅಂತೇಳ್ಬಿಟ್ಟು ಸ್ವಾತಿ ಕರ್ಕೊಂಡೋಗಿ ಕಷಾಯ ಹೇಳ್ಕೊಡ್ತಿದ್ರೆ, ಅಯ್ಯೋ ಕಷಾಯ ಆಗಿದ್ದಾಯಿತು, ಈಗ ಅದಕ್ಕೆ ಒಂದು ವಸ್ತು ಹಾಕಬೇಕು ಅದನ್ನು ತರ್ತೀಯ ರಾಗಿಣಿ ಅಂದಾಗ, ಅಯ್ಯೋ ನನಗೆ ಕಷಾಯ ಮಾಡಿಸ್ತಾ ಇದೆಯಾ ನೀನು, ಮಾಡ್ತೀನಿ ಇರು, ಈಗ ಯಾವ ರೀತಿ ನಿನ್ನ ಕೈಲಿ ನಾನು ಸೇವೆ ಮಾಡಿಸ್ಕೋತೀನಿ ಅಂತ ನೋಡ್ಕೊ ಅಮ್ಮ ಅಂತೇಳ್ಬಿಟ್ಟು ಜೋರಾಗಿ ರಾಗಿಣಿ ಬಿದೋಗ್ತಾಳೆ. ಡೈನಿಂಗ್ ಟೇಬಲ್ ಹತ್ರ ಬೀಳೋ ಥರ ನಾಟಕ ಆಡ್ತಾಳೆ. ಇನ್ನು ಈ ದುರ್ಗಾ ಇದ್ದೋಳು, ಅಯ್ಯೋ ದೇವರೇ ನನ್ನ ಮುದ್ದು ಸೊಸೆಗೆ ಏನಾಗೋಯ್ತು ಅಂತೇಳ್ಬಿಟ್ಟು, ಏನಾಯ್ತಮ್ಮ ರಾಗಿಣಿ ಅಂದಾಗ, ಅಯ್ಯೋ ರಾಗಿಣಿ ಏನಾಯಿತು ಅಂತೇಳ್ಬಿಟ್ಟು ಅಜಯ್ ಬಂದು, ಅಯ್ಯೋ ಕಾಲು ಉಳ್ಕ್ಬಿಟ್ಟಿದ್ಯಾ, ನಾನು ಒತ್ಕೊಡ್ತೀನಿ ಅಂತೇಳ್ಬಿಟ್ಟು ಎಣ್ಣೆ ಹಾಕಿ ಸರಿಯಾಗಿ ಎಳೆದು ಬಿಸಾಕ್ತಾ ಇರ್ತಾನೆ ಕಾಲು. ಅಯ್ಯೋ ದೇವ್ರೆ ಬಿಟ್ಬಿಡು ಅಜಯ್ ಬಿಟ್ಬಿಡು ಅಂತೇಳ್ಬಿಟ್ಟು ರಾಗಿಣಿ ಹೇಳ್ತಾ ಇರ್ತಾಳೆ. ಏನಾಯ್ತಮ್ಮ, ನಾನು ಒತ್ತಾನ ಅಂದರೆ ನನ್ನ ಸೊಂಟ ಬೇರೆ ನೋವು ಅಂತಾರ ದುರ್ಗಾ ನಾಟಕ ಆಡ್ತಿರ್ತಾಳೆ. ಸ್ವಾತಿ ಸ್ವಲ್ಪ ಅವಳು ಕಾಲು ಏನಾಗಿದೆ ನೋಡ್ತೀನಮ್ಮ ಅಂತೇಳ್ಬಿಟ್ಟು ಈ ಕಡೆ ಸ್ವಾತಿಗೆ ಹೇಳ್ತಾಳೆ ದುರ್ಗಾ. ನೋಡ್ತೀನಮ್ಮ ಅಂತೇಳ್ಬಿಟ್ಟು ರಾಗಿಣಿ ಕಾಲಿಗೆ ಏನೂ ಆಗಿರಲ್ಲ, ನಾಟಕ ಆಡ್ತಾ ಇರ್ತಾರೆ. ಕಾಲನ್ನ ಒತ್ಕೊಡ್ಬೇಕಾದ್ರೆ ರಾಗಿಣಿ ಮತ್ತು ದುರ್ಗಾ ಇಬ್ಬರು ಸ್ಮೈಲ್ ಮಾಡಿಕೊಂಡು ಕೈಯಿಂದ ಕೈಗೆ ಹೊಡ್ಕೋತಾ ಇರ್ತಾರೆ. ಕಾಲು ಮುಡಿಸ್ತೆ ನೋಡ್ದ ಹೆಂಗತ್ತೆ ಅಂತೇಳ್ಬಿಟ್ಟು ಅದನ್ನು ಒಬ್ಸರ್ವ್ ಮಾಡಿದಂಥ ಸ್ವಾತಿ, ನನ್ನ ಹತ್ರನೇ ನಾಟಕ ಆಡ್ತೀಯಾ, ಮಾಡ್ತೀನಿ ಇರು, ನೀನು ಕಾಲು ಮುರಿದು ಬಿಡ್ತೀನಿ ಅಂತೇಳ್ಬಿಟ್ಟು ಕಾಲ್ಗೆ ಸರಿಯಾಗಿ ಹಾಕೊಂಡು ನುಲ್ಚಿಬಿಡ್ತಾಳೆ. ಅಮ್ಮ ಅಂತೇಳ್ಬಿಟ್ಟು ರಾಗಿಣಿ ಬಡ್ಕೋತಾಳೆ. ಅಲ್ಲ ಎಷ್ಟು ಅಂತ ನಾಟಕ ಆಡ್ತೀಯ, ಕಾಲ್ಗೆ ಏನೂ ಆಗೇ ಇಲ್ಲ, ನನ್ನ ಹತ್ರ ಕಾಲು ಮುಡಿಸ್ಕೋಬೇಕು ಅಂತ ತಾನೇ ನಿನ್ನ ನಾಟಕ ಅಂದಾಗ, ಹೌದು ಕಣೆ ಅದಕ್ಕೆ ನಾನು ಈ ರೀತಿ ನಾಟಕ ಆಡಿದ್ದು, ಹೆಂಗೋ ನನ್ನ ಕಾಲು ಹಿಡ್ದಲ್ಲ, ದೊಡ್ಡದಾಗಿ ನಿಮ್ಮಮ್ಮನ ಕಾಲಿಗೆ ಬಿಡಿಸ್ತಲ್ಲ, ಇವತ್ತು ನೀನು ನನ್ನ ಕಾಲಿಗೆ ಬಿದ್ದಿದ್ಯಾ, ಇಷ್ಟೇ ನಿನ್ನ ಬೆಲೆ, ನೋಡ್ತಾ ಇರು ದಿನಕ್ಕಿಂತ ದಿನಕ್ಕೆ ನನ್ನ ಯಾವ ರೀತಿ ಕಾಲು ಕಸ ಮಾಡ್ತೀನಿ ಅಂದ್ಬಿಟ್ಟು ರಾಗಿಣಿ ಹೇಳ್ತಾಳೆ. ಆ ಚಾನ್ಸೇ ಇಲ್ಲ, ಈ ಮನೆಯಲ್ಲಿ ನಾನೇ ಯಜಮಾನಿ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಇನ್ನು ವಂಶಿ ಮನಸ್ಸಲ್ಲಿ ಸ್ವಾತಿ ಮೇಲಿರೋ ಪ್ರೀತಿನ ಹೇಗಪ್ಪ ಹೇಳ್ಕೊಳ್ಳೋದು ಅಂತ ಒದ್ದಾಡಿಕೆ ನಡೀತಾ ಇರುತ್ತೆ. ನೀವು ರೂಮಲ್ಲಿ, ವಂಶಿ ಅವರೇ ನೀವು ಈ ನಡುವೆ ತುಂಬ ಬದಲಾಗ್ಬಿಟ್ಟಿದ್ದೀರಾ ಅಲ್ವಾ ಅಂದಾಗ, ಯಾಕೆ ಈಗ ನಾನು ಕುಣ್ದಾಡ್ಬೇಕಂದಾಗ, ಅಲ್ಲ ವಂಶಿ ಅವರೇ ಮೊದಲು ಒಂದು ಮಾತು ಎತ್ತಿದ್ರೆ ಸಾಕು ಕುಣ್ದಾಡ್ಬಿಡ್ತಿದ್ರ, ಅವಳೆ ಯಾವಾಗ್ಲೂ ಒಳ್ಳೆ ಮೂತಿಂಗ್ ಇಕ್ಕೊಂಡು ಮುನಿಯಪ್ಪನ ಥರ ಆಡ್ತಿದ್ರ, ಈಗ ನೀವು ತುಂಬ ಸಮಾಧಾನಕ್ಕೆ ಬಂದುಬಿಟ್ಟಿದ್ದೀರಾ ಅಂತೇಳ್ಬಿಟ್ಟು ಸ್ವಾತಿ ಹೇಳ್ತಾಳೆ. ಏನೀಗ ನಾನು ಕುಣ್ದಾಡ್ಬೇಕಂದಾಗ, ಇಲ್ಲ ಈ ಬದಲಾವಣೆಗೆ ಕಾರಣ ಏನು ವಂಶಿ ಅವರೇ ಅಂದಾಗ, ಅದೆಲ್ಲ ನಿನ್ಗೆ ಯಾಕೆ ಬಿಡು, ನೀನು ಅರ್ಥ ಆಗೋರ್ಗಾದರೆ ಅರ್ಥ ಆಗುತ್ತೆ ಅಂದಾಗ, ಏನಾದರೂ ಹೇಳಿದ್ರ
ಅಂದಾಗ ನಾನು ಏನು ಹೇಳಿಲ್ಲಪ್ಪ ಅಂತ ಹೇಳ್ಬಿಟ್ಟು ವಂಶಿ ಹೇಳ್ತಾ ಇದ್ದಾನೆ. ಏನೋಪ್ಪ ನಂಗೆ ಗೊತ್ತಿಲ್ಲ, ನಾನಂತೂ ಆರಾಮಾಗಿದ್ದೀನಿ. ಈ ರಾಗಿಣಿ ಏನೇ ನಾಟಕ ಆಡೋಕ್ಕೆ ಬಂದರೂ ನಂಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ಸ್ವಾತಿ ಯೋಚನೆ ಮಾಡ್ಕೊಂಡು ಮಲಗಿರ್ತಾಳೆ. ಹೌದು ಕಣೆ ಸ್ವಾತಿ, ನಿನ್ನ ಪ್ರೀತಿ ನನ್ನೆಲ್ಲ ಮರೆಸ್ಬಿಟ್ಟಿದೆ. ಯಾವಾಗ ನೀನು ನನ್ನ ಪ್ರೀತಿ ಒಪ್ಕೋತೀಯಾ? ನಾನು ಯಾವಾಗ ನಿನ್ನ ಹತ್ರ ಪ್ರೀತಿ ಹೇಳ್ಕೊತೀನೋ ನನಗೂ ಗೊತ್ತಿಲ್ಲ. ಆದರೆ ಇದು ಒನ್ ವೇಲೋ ಒಂಥರ ಚೆನ್ನಾಗಿದೆ. ಆದರೂ ಸ್ವಾತಿ ನಾನು ಬಿಟ್ಟೋಗಲ್ವಲ್ಲ, ಬಿಟ್ಟು ಹೋಗ್ತಾಳೇನೋ ಭಯಕ್ಕೆ ಈ ಪ್ರೀತಿ ಹೇಳ್ಕೊಳಕ್ಕಾಗ್ತಿಲ್ಲ ಅಂದ್ಬಿಟ್ಟು ವಂಶಿ ಯೋಚನೆ ಮಾಡ್ತಿರ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ವಂಶಿ ಅವರು ಪ್ರೀತಿ ಹೇಳ್ಕೊತಾರ ಸ್ವಾತಿಗೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.